ಪ್ರತಿ ವರ್ಷವೂ ಒಂದೊಂದು ವರ್ಷ ಒಂದೊಂದು ರೀತಿ ಅಲಂಕಾರದಲ್ಲಿ ರುಕ್ಮಿಣಿ ಪಾಂಡುರಂಗರವರು ಆಶೀಜನಾಗಿರ್ತಾರೆ. ಆದರೆ ಈ ಸಲ ವಿಶೇಷವಾಗಿ ರಾಜ ದರ್ಬಾರ್ ಅಲಂಕಾರ ಅಂತ ಮಾಡಬೇಕಂತ ಕಮಿಟಿಯವರೆಲ್ಲ ಡಿಸೈಡ್ ಮಾಡಿ ಅರ್ಚಕರಿಂದ ಅಂತ ನಾನು ಶ್ರೀಕಂಠೇಶ್ವರ ಅಂತ ಪ್ರಮೋದ್ ಅಂತಿದ್ದಾರೆ, ಅವರಿಬ್ಬರು ಸೇರಿ ನಿನ್ನೆ ರಾತ್ರಿ ಪೂರ್ತಿ ಎಲ್ಲ ಕುರಿತು ಅಲಂಕಾರ ಮಾಡಿರೋದು. ವಿಶೇಷ ಏನೆಂದರೆ ಈ ದೇವಸ್ಥಾನ ನಿರ್ಮಾಣವಾಗಿ ಸುಮಾರು 120 ವರ್ಷ ಆಗಿದೆ. ಇದು 48ನೇ ವರ್ಷದ ನಾವು ಬ್ರಹ್ಮರಥೋತ್ಸವವನ್ನು ಆಚರಿಸ್ತಾ ಇದ್ದೀವಿ ವಿಜೃಂಭಣೆಯಿಂದ. ಮತ್ತು ಏನಂದರೆ ಇಲ್ಲಿ ತುಂಬ ವಿಶೇಷ ಏನಂದರೆ ಯಾವ ಭಕ್ತಾದಿಗಳು ಬಂದರೂ ಇಲ್ಲಿ ಹಣ ಕಾಸು ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ಶಾಂತಿ ನೆಮ್ಮದಿ ತುಂಬ ಸಿಗುತ್ತೆ. ಇಲ್ಲಿ ಬಂದು ಮೆಡಿಟೇಷನ್ ಮಾಡ್ಕೊಟ್ಕೊಂಡು ಅವ್ರ ಮನಸ್ಸಲ್ಲಿರೋ ಎಲ್ಲ ಭಾವನೆಗಳು ದೂರವಾಗಿ ನಿರ್ಮಲವಾದ ಭಕ್ತಿ ಅನ್ನೋದು ಅವ್ರಲ್ಲಿ ಉದ್ಭವ ಆಗತ್ತೆ. ಅದೇ ಈ ನಮ್ಮ ಇನ್ನರ್ಕಾರಲ್ಲಿ ಪಾಂಡುರಂಗ ಸ್ವಾಮಿ ದೇವಸ್ಥಾನದಲ್ಲಿರುವಂಥ ಮಹಿಮೆಗಳು. ಅದಕ್ಕೆ ಭಕ್ತಮಾಶೆ ಅಂತ ಎಲ್ಲ ಭಕ್ತಮಾಶೆಯರು ಇನ್ನೂ 2 ದಿವಸ ರಾಜ ದರ್ಬಾರ್ ಅಲಂಕಾರ ಇರುತ್ತೆ. ದಯವಿಟ್ಟು ಎಲ್ಲ ಭಕ್ತಮಾಶೆಯರು ಬಂದು ಇಲ್ಲಿ ರುಕ್ಮಿಣಿ ಪಾಂಡುರಂಗನ ದರ್ಶನ ಮಾಡಿಬಿಟ್ಟು ಅನುಗ್ರಹ ಕೃಪೆ ಪಾತ್ರರಾಗಬೇಕಂತ ನಾನು ಭಕ್ತರಲ್ಲಿ ಪ್ರಾರ್ಥನೆ ಮಾಡ್ತೀನಿ.